ಇದೇನ್ ಮಿಂಚು ಅಕ್ಕನ ಅಡ್ಮಿಟ್ ಮಾಡ್ಬಿಟ್ರ ಅವ ಮಮ್ಮಿಗೆ ಫುಲ್ ಡಿಹೈಡ್ರೇಷನ್ ಆಗೈತಂತ ಸ್ಟಮಕ್ ಇನ್ಫೆಕ್ಷನ್ ಆಗೈತಂತ ಅದಕ್ಕೆ ಅಡ್ಮಿಟ್ ಮಾಡ್ಲೇಬೇಕಂತಂದ್ರೆ ಅದಕ್ಕೆ ನಾನು ಮಾಡಿಸಿಬಿಟ್ಟೆ. ಆಮೇಲೆ ಸಲೈನ್ ಹಚ್ತೀನಿ ಅಂತಂದ್ರೆ ನನಗೇನು ಅನಿಸ್ತಂತಂದ್ರೆ ಸಲೈನ್ದಾಗ ಇಂಜೆಕ್ಷನ್ ಎಲ್ಲ ಕೊಟ್ಟು ರಿಕವರ್ ಮಾಡ್ತಾರಲ್ಲ 3 ದಿನದಿಂದ ಆತು ಪಾಪ. ಅದಕ್ಕೆ ಸಿಂಚು ಅಲ್ಲೇ ಸಿಂಚುನು ಅಡ್ಮಿಟ್ ಮಾಡಂತಂದ್ರೆ ನಾನೇನಂದೆ ಸಿಂಚುಗೆ ಅಷ್ಟೇನು ಸೀರಿಯಸ್ ಇಲ್ಲ, ಯಾಕಂದ್ರೆ ಆಕಿ ನಡೀತಾಳ ಸ್ವಲ್ಪ ಲೂಸ್ ಮೋಷನ್, ಮೆಡಿಸಿನ್ ಕೊಡಿ ಸಾಕು ಅಂತಂದೆ. ಇಂಜೆಕ್ಷನ್ ಮಾಡ್ತೀನಂತ ಆ ಕೊನೆ ಕರ್ಕೊಂಡು ಹೋಗ್ಯಾರ. ಅಯ್ಯೋ ಇಂಜೆಕ್ಷನ್ ಮುಗಿತಕ್ಕೆ ಚಿರುದ ಮಾಡ್ತಾ ಇನ್ ಹ್ಞೂ ಅನಿವಾರ್ಯ, ಏನ್ ಮಾಡಕ್ಕಾಗಲ್ಲ. ಅಯ್ಯಪ್ಪ ಶಿವ, ಹೊಟ್ಟೆ ಹೊಟ್ಟೆ ನೋವಾಗತೈತಿ. ಅಮ್ಮ ಒಂದಿಟ್ಟು ಮಲ್ಕೋ, ಏನಾಗಲ್ಲ, ಒಂದ್ ಸ್ವಲ್ಪ ಮಲ್ಕೋ. ಅಕ್ಕ ಒಂದಿಟ ಮಲ್ಕೋರ, ಏನಾರು ತಿನ್ನಂತ ಯಾರನ್ನ ಇಲ್ಲವ ಡಾಕ್ಟರ್ ಏನು ಕೊಡಬೇಡ, ಈ ಸಲ ಹಚ್ಚಿರ್ತಾರ ಅದ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂತ ಯಾರ ಮಧ್ಯಾಹ್ನ ಅಂತ ಡಿಸ್ಚಾರ್ಜ್ ಮಾಡ್ತೀನಿ ಅಂತಂದಾರ. ಹಂಗಂತಾರ ಅವ್ರು, ನಾಳೆ ತನ ಅದನ್ನ ಮಾಡ್ತಾರ. ನಿಮ್ಗೊಂದು ವಿಷಯ ಹೇಳಬೇಕು ಇಲ್ಲಿ. ಮಕ್ಕೊಂಡ ಅಣ್ಣಕ್ಕ? ಹ್ಞೂ ಮಕ್ಕೊಂಡ. ಏನಾತವ? ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗೈತಿ, ಇಲ್ಲೇ ಅಡ್ಮಿಟ್ ಮಾಡ್ಯಾರ. ಯಾರನ್ನ? ಅದೇಂಗ್ ಬೇ ಬೈಕ್ ಎಷ್ಟು ಮಸ್ತ್ ಓಡಿಸ್ತಾನ, ಅದಂಗೆ ಆತ. ಹೌದಾ, ಎಲ್ಲಿದಾನ? ಅಯ್ಯೋ ಸರಿ ಹಂಗಾರ ನಾನು ನೋಡ್ಕೊಂಡ್ ಬರ್ತೀನಿ, ಇಲ್ಲಿರೋದಿಟ ನಾ ಇಲ್ಲೇ ಇರ್ತೀನಿ, ನೀ ಹೋಗಿ ಬಾ ನೋಡ್ಕೊಂಡ್ಬರೋ. ಸರಿ ನಾವು. ನಮಸ್ಕಾರ ವೀಕ್ಷಕರೇ. ಈಗ ಬಿಸಿಲು ಭಾಳ ಐತಿ, ಮಕ್ಕಳು ಮತ್ತು ಸ್ವಲ್ಪ ವಯಸ್ಸಾದವರು ಜಾಸ್ತಿ ನೀರು ಕುಡೀರಿ, ಆಮೇಲೆ ಮಜ್ಜಿಗೆ ಕುಡೀರಿ, ಆಮೇಲೆ ತಂಪು ಪಾನೀಯ ಕುಡೀರಿ, ಏನಾರ ಒಂದಿಟ್ಟು ತಂಪಂದು ಕುಡೀರಿ. ಹೊಟ್ಟಿಗೆ ಏನು ಹಿತ ಅಷ್ಟ ತಿನ್ರಿ, ಹಣ್ಣು ಹಂಪಲ ಜಾಸ್ತಿ ತಿನ್ರಿ. ಯಾಕಂದ್ರೆ ಬಿಸಿಲು ಭಾಳ ಐತಲ್ಲ, ಎಲ್ಲರಿಗೂ ಏನಾರ ಒಂದು ಕಾಡ್ತೈತಿ. ಅದ್ರಾಗ ಈ ಟೈಮ್ದಾಗ ಲೂಸ್ ಮೋಷನ್ ಭಾಳ ಆಕ್ಕವು, ಹೊಟ್ಟಿ ತ್ರಾಸ ಭಾಳ ಆಗತ್ತೆ. ಸ್ವಲ್ಪ ಎಲ್ರೂ ಹುಷಾರಾಗಿರ್ರಿ. ನನ್ನ ಪ್ರಕಾರ ಅಂಬ್ಲಿ ಮಾಡ್ಕೊಂಡ್ ಕೊಡ್ರಿ, ಭಾಳ ಚಲೋ ನೋಡಿ. ಯಾಕೋ ನಾ ಹೆಂಗ್ ಮಾಡ್ಕೊಂಡಿದ್ದೆ? ಹಂಗ ಆಯ್ತು ಬಾ, ಅದು ದೊಡ್ಡ ಕಥೆ ಐತಿ. ಗಂಗಾ ತುಂಗ ಮಿಂಚು ಸಿಂಚು ಎಲ್ಲಿ? ಅಪ್ಪ ಮಿಂಚು ಇಂಜೆಕ್ಷನ್ ಮಾಡಕತ್ತಾರ, ಅವನ್ನ ಅಡ್ಮಿಟ್ ಮಾಡೀವಿ. ಅವ ಸಣ್ಣವ ಅಲ್ಲೇ ಅದ. ಯಾರನ್ನ ಅಡ್ಮಿಟ್ ಮಾಡಿ? ಗಂಗಾವನ್ನ ಅಡ್ಮಿಟ್ ಮಾಡಿದ್ದೆ. ಯಾಕೆ ಆರಾಮಿಲ್ಲ? ನಿನ್ನೀಗ ಆರಾಮಿದ್ದಿಲ್ಲ ಅದಕ್ಕೆ. ನಿನ್ನೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತ? ಇವತ್ತು ಮಾಡ್ತೀನಿ ಅಂದಾರ, ನೋಡ್ಬೇಕು. ಏನೋ ಯಾಕೋ ಟೈಮ ಸರಿ ಇಲ್ಲ ನಮ್ದು ಡಾಕ್ಟರ್ದು, ಎಲ್ಲಾರ್ಗೂ ಹಿಡ್ಕೊಳಕತ್ತೈತಿ ನೋಡು ಎಲ್ಲ. ಕರೆನವ ಯಾಕನ? ಸರಿ, ನೀವು ಒಂದಿಟ ಇವನ ಹತ್ರ ಇರೋ, ನಾ ಒಂದಿಟ ಹೋಗಿ ಬರ್ತೀನಿ. ಓ ನೀವಿದ್ದೀರಾ ಒಳಗಡೆ? ನಾನು ಇಲ್ಲ ಅನ್ಕೊಂಡೆ, ಯಾಕಂದ್ರೆ ಅಂಕಲ್ ಹೋದ್ರಲ್ಲ ಹೊರಗಡೆ. ಗೌರಿ ನೀನೇನು ಇಲ್ಲಿ? ಅದೊಂದು ವಿಚಿತ್ರ ಕಡೆ, ಇವಳನ್ನ ಕಾಪಾಡಕ್ ಹೋಗಿ ನಾನು ಅಪಾಯಕ್ಕೆ ಸಿಕ್ಕಾಕೊಂಡೆ. ಹೌದಾ? ಅಯ್ಯೋ ಅದೊಂದು ದೊಡ್ಡ ಕತೆ, ಹೋಗ್ಲಿ ಬಿಡು. ಏನಾದ್ರು ತಿಂತೀರಾ? ಏನ್ ಬೇಡ ತಾಯಿ, ಮತ್ತೆ ಪ್ರೂವ್ ಮಾಡ್ಕೊಂಡಿ ನೋಡು. ನಿನ್ ಸವಾಸಕ್ಕೆ ಹೋದವ್ರಿಗೆಲ್ಲ ಏನಾರು ಒಂದು ಗತಿ ಕಾಣಿಸ್ತೀಯ ಅಂತ. ನೋಡಿ ಆಗೋ ಗ್ರಹಚಾರಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ತರ ನೀವು ಮಾತಾಡಬೇಡಿ. ಅಲ್ಲೇನು ನನ್ನೇನು ತಪ್ಪಿದ್ದಿಲ್ಲ, ನಾನೇನು ಹೇಳಿದಿಲ್ಲ ನಿಮ್ಮನ್ನ ಕಾಪಾಡಿ ಅಂತ ಹೇಳಿ. ಆದ್ರೆ ಅಲ್ಲಾಗಿರೋ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನೀವು ನನಗೆಲ್ಲ ಅನ್ಬೇಡಿ. ನಾನು ಅದಕ್ಕೆ ಹೇಳ್ತಾ ಇಲ್ಲ, ನಿನ್ ಜೋಡಿ ಸವಾಸ ಮಾಡಿದ್ರೆ ಯಾರಿಗಾದ್ರೂ ಏನಾದ್ರೂ ಆಗೇ ಆಗುತ್ತೆ ಅಂತ. ಯಾಕೆ ನನ್ ಸವಾಸ ಯಾರು ಮಾಡಂತ ಯಾರು ನಿಮ್ಗೆ? ಈಗ ಹೋಗ್ಲಿ ಬಿಡಿ, ಇಬ್ರು ಯಾಕೆ ಜಗಳ ಮಾಡ್ತೀವಿ? ಅದೇನೋ ಅಚಾನಕ್ ಆಗಿದೆ. ಅಯ್ಯೋ ಅಚಾನಕ್ ಅಲ್ಲ ಕಣೆ, ಇವಳು ಸವಾಸಕ್ಕೆ ಯಾವಾಗ ಹೋಗ್ತೀನಿ ಅವಾಗ ಏನಾದ್ರು ಒಂದು ಆಗೇ ಬಿಟ್ಟಿರ್ತೈತೆ ನನಗೆ. ಇದು ಒಮ್ಮೆ ಅಲ್ಲ ಅಂತಲ್ಲ, ಲಾಸ್ಟ್ ಟೈಮ್ ನೋಡಿದಿ ಆಕ್ಸಿಡೆಂಟ್ ಆಗಿ ಮನೆಗೆ ಬಂದಿದ್ದೆ, ಅವಾಗ್ಲೂ ಟ್ರೀಟ್ ಮಾಡ್ಬೇಕಾದ್ರೆ ಹಿಂಗೆ ಮಾಡಿದ್ಲು. ಒಂದ್ ಕೈ ನೋವು ಮಾಡಕ್ ಹೋಗಿ ಇನ್ನೊಂದ್ ಕೈ ಮಾಡಿದ್ಲು. ಇನ್ನು ಏನೇನ್ ಮಾಡ್ತಾಳೋ ಏನೋ. ನಿಮ್ ಕಾಲು ನೋವಾಗಿತ್ತು, ನಾನೇನ್ ಮಾಡಕ್ಕಾಗತ್ತೆ ಅದಕ್ಕೆ. ಅಣ್ಣ ಆರಾಮ್ ರೆಸ್ಟ್ ಮಾಡಿ ಇವಾಗ. ಅಲ್ಲ ಈಗ ಅವ್ರು ಇನ್ನೊಬ್ರು ಬರೋವಲ್ರು, ಗಂಡಿನ ಕಡೆದವ್ರು ಬರೋ ಟೈಮ್ ಆಯ್ತು. ಇವ್ರಪ್ಪ ನೋಡಿದ್ರೆ ಬೆಳಿಗ್ಗೆ ಬರ್ತಾನ ಅಂತ ಹೇಳಿದ್ಲು, ಇನ್ನಾದ್ರೂ ಬರೋವಲ್ರಲ್ಲ, ಏನ್ ಮಾಡ್ಲಿ ಇವಾಗ? ಅಂಜಲಿ ಏನ್ ಚಿಕ್ಕಮ್ಮ, ಎಲ್ಲಿ ನಿಮ್ಮಕ್ಕ ಇನ್ನೂ ಬರೋವಳು? ನಿಮ್ಮ ಅಪ್ಪಗೇನೋ ಬೆಳಿಗ್ಗೆ ಫೋನ್ ಬಂದಿತ್ತು, ಬರ್ತಾಳೆ ಅಂತ ಅನ್ನಗತ್ತಾನ ಅಂತಂದ್ರು. ಎಲ್ಲಿದಾಳಕಿ ಇನ್ನ? ಏನೋ ಚಿಕ್ಕಮ್ಮ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬರ್ಬೋದೇನೋ. ಗಂಡಿನ ಕಡೆದವ್ರು ಬರೋ ಹೊತ್ತೈತೆ, ನಿನಗೆ ವಿವರಣೆ ಕೊಡ್ಕೊಂತವ್ರು ನಾನು ಕುಂದ್ರಕ್ಕಾಗಲ್ಲ. ಎಲ್ಲಿದಾಳ ನೋಡಿಕಿ, ಫೋನ್ ಹಚ್ಚಿಕಿ. ಅಯ್ಯೋ ನಿನ್ನಿಂದ ನಾಟ್ ರೀಚಬಲ್ ಬರ್ತಿದೆ ದೊಡ್ಡಮ್ಮ. ಆಶಾ, ಆಶಾ. ಅಯ್ಯೋ ಪ್ರೇಮ್ ಬಂದ್ಲವ, ಏನ್ ಹೇಳಿಕಿ ಈಗ? ಏನೇ ಎಲ್ಲ ರೆಡಿ ಅಣ್ಣ? ಅವ್ರೇನ ಇಲ್ಲೇ ನಿಯರ್ ಅದಾರಂತ, ಈ ಕ್ರಾಸ್ ದಾಟಿದ್ರೆ ಇಲ್ಲೇ ಹುಬ್ಳಿ ಬಂದಾರಂತ ಈಗ ಆಲ್ರೆಡಿ. ಹೌದಾ? ಅಲ್ಲ ಕಡೆ, ಅದು ಏನಾಯ್ತೆ ಅದು ಇದು ಅಂತ ತಡವರ್ಸಕತ್ತಿಲ್ಲ, ಏನಾದ್ರು ಆಗೈತೆ ಹೇಳ. ಯಾಕಂದ್ರೆ ನಿನ್ ಗಂಡ ಏನಾರು ಬೇಡ ಅಂದನ? ನನ್ ಗಂಡಿಗೆ ವಿಚಾರನೂ ಗೊತ್ತಿಲ್ಲ. ಅವ್ನ್ ಬೆಳಗ್ಗೆನ ಹೊಲಕ್ ಕಳ್ಸಿನ, ಆಳ್ ಬಂದಾವ ಅಂತ ಹೇಳಿ. ಅದು ಅಲ್ಲ, ಇವತ್ತ ನೀರು ಪಂಪ್ ಹಾಕೋದಿತ್ತಲ್ಲ, ಅದಕ್ಕೆ ಲಗುನ್ ಕಳ್ಸಿನಿ. ಅವಂದೇನ್ ತಕರಾರಿಲ್ಲ. ಆದ್ರ ಏನಾದ್ರ ಚಲೋನ ಆತ, ಅಕ್ಕ ಬರ್ಲ್ದು. ಗೌರಿ ಇನ್ನೂ ಬಂದಿಲ್ಲ ಮನಿಗೆ. ಅಯ್ಯೋ ಯಾಕ, ಎಲ್ಲಿಗಳ? ಅದೇನಾತಂದ್ರ ನಿನ್ ರಾತ್ರಿ ಗೌರಿ ಬಂದಿದ್ದಿಲ್ಲ ಮನಿಗೆ, ಇವರೆಲ್ಲ ಹುಡುಕಾಡ್ಕೊಂಡ್ ಬಂದ್ರ. ಆಮೇಲೆ ಗೌಡ್ರ ಮನಿಗೆ ಹೋದ್ರೆ, ಗೌಡ್ರ ಮನಿಗೆ ಹೋಗಿ ಬಂದ ತಕ್ಷಣ ಏನಂತಂದ್ರ, ಏನೋ ಅಲ್ಲೇನೋ ಕೆಲಸ ಐತಂತ, ಬರ್ತಾಳ ಬೆಳಿಗ್ಗೆ ಅಂತಂತಂದ್ರ. ನಾನು ಹೌದನ ಅಂತೆ ಸುಮ್ಮಾದೆ. ಆದ್ರೆ ಇನ್ನಾದ್ರೂ ಬರೋವಳ್ಳೆ, ನಾನು ಯಾವಾಗ್ಲೂ ಬರ್ತಾಳೇನು 12 ಬರ್ತಾ ಬಿಡು ಅಂತ ನಾ ಅನ್ಕೊಂಡಿದ್ದೆ. ಹಂಗಾಗಿ ನಾನು ನಿನ್ಗೇನು ಹೇಳಿಲ್ಲ. ಅಯ್ಯೋ ನೀನ ಮುಂಚೆನೆ ಹೇಳ್ಬಾರ್ದನ? ಮುಂಚೆ ಹೇಳ್ಬೇಕಾರೆ ನನಗೇನು ಕಾಣಿಸ್ತಿದ್ದಾನೆ? ಈಗ ಏನ್ ಮಾಡೋದು ನೋಡು. ಅವ್ರ ಮೊದ್ಲ ಸ್ಟ್ರಿಕ್ಟ್. ಒಂದ್ ಕೆಲಸ ಮಾಡ, ಏನ್ ನನಗೂ ಏನು ಹೊಳೆ ಒಂದು ಬರೋ ಹೊತ್ತಾಗೈತೆ. ಅವ್ರು ಫೋನ್ ಮಾಡ್ಬೇಕಿಲ್ಲ ಬಾ ಅಂತೇಳಿ ಅಂಜಲಿನ್ ಕಳಿಸ್ಕೊಡ, ಅವ್ರ ಮನೆಗೆ ಕರ್ಕೊಂಬರ್ತಾಳ ಹೋಗಿ. ಅಲ್ಲಿ ಹಂಗಲ್ಲ, ಯಾಕಿನ್ ಕಳ್ಸಿದ್ರಿಲ್ಲ, ಅಡ್ಗೆ ಮಾಡೋರು ಯಾರು? ನಿನ್ ಮಕ್ಕಳನ್ನಾರ ಕಳಿಸ್ಲಿ. ಅಭಿ ಬಾಯ್ಲೆ. ಅಭಿ, ಮಂಜುಳಾ, ಏನಮ್ಮ? ಹೋಗಿ ನಿಮ್ಮಕ್ಕ ಸಾವುಕಾರ ಮನೆಗೆ ನೋಡ್ಕೊಂಡು ಕರ್ಕೊಂಡ್ ಬಂದ್ಬಿಡು ಹೋಗಿ, ಓಕೆನಾ?
ಅವ್ವ ಇದು ಭಾಳ ದೂರ ಆಗತ್ತೆ, ಬಿಸಿಲು ಒಂದ್ ಬೇರೆ ಐತಿ, ನನಗೇನಾಗಲ್ವ ಹೋಗಕ್ಕ. ಈಗ ತಂಗಿ ಹಂಗ ಅನ್ನಕ ಬಡೆಯವ, ಮೊದ್ಲಾಕಿ ನೋಡಾಕಿ ಗಂಡ್ ಬರಾಕತ್ತಾರ, ಅವ್ರು ಬಂದ್ರ ನಿಮ್ಗ ಏನ್ ಬೇಕೆಲ್ಲ ತಗೋಬೋದಾಗ. ಅದಕ್ಕ ಅಭಿನ್ ಕಳ್ಸಲ್ಲ, ಮತ್ ಅಭಿನ್ ಕಳ್ದೆ ಬರ್ಲೇ ಇಲ್ಲ. ಹೌದಲ್ಲ, ಅಭಿ ಕ್ರಿಕೆಟ್ ಆಡಕ್ ಹೋಗ್ಯಾನ. ಇವ ಹೋಗುವ, ಹೆಂಗಾರ ಮಾಡಿ ಕರ್ಕೊಂಡ್ ಬರುವ, ಹೆಂಗಾರ ಮಾಡಿ ಹೆಂಗಾರ ಮಾಡಿ ಅಂತಿಲ್ಲ. ಹಂಗಾರ ನಂಗೆ ಟ್ರಿಪ್ಪಿಗೆ ಹೋಗಕ್ ರೊಕ್ಕ ಕೊಡ್ತೇನೆ ಏನ್ ಅಂತಾರಲ್ಲ. ಒಟ್ಟ ನಿನ್ನ ಸಮಯ ಸಾಧಿಕಿ ನೋಡಿ, ನಿಂದ ಅವಶ್ಯಕತೆಗಳನ್ನ ಯಾವಾಗ ತೀರ್ಸ್ಕೊತಿ ಗೊತ್ತಾನ, ನನಗೆ ಏನಾರ ನೀಡಿದ್ದಾಗ ನೀನು ತೀರ್ಸ್ಕೊಂತಿ. ನೋಡಿರತ್ ಹೋಗು, ಫಸ್ಟ್ ಹೋಗ್ಬರೋ. ಈ ಸಂಬಂಧ ಏನಾರ ಓಕೆ ಆತಂದ್ರೆ ನಾವು ದೊಡ್ಡ ಶ್ರೀಮಂತರಾಗೋ ಚಾನ್ಸಸ್ ಐತಿ. ಹೇಳ ಪ್ರೇಮ ಅವ್ರಿಗೆ. ಹೌದಾ, ನೀವು ಬರ್ತಾ ಇರೋದು ಅಷ್ಟಿಷ್ಟ ದೊಡ್ಡ ಶ್ರೀಮಂತ್ರಿ ಇವ್ರಿಗೆ ಗೊತ್ತನ. ಎಷ್ಟು 80 ಎಕರೆ ಹೊಲ ಐತಿ, 15 ಮನಿ ಬಾಡಿಗೆ ಬರ್ತಾವು, ಒಬ್ನ ಮಗ. ಹೌದಾ, ಹಂಗಾರ ನನ್ನ ಮದುವೆ ಮಾಡ್ಕೊಳ್ಬೇಕಿಲ್ವೇ? ಅಂದ್ರ ಹುಡುಗಗ ವಯಸ್ಸಾಗೈತಿ, ಆಮೇಲೆ ಹಂಗ ರೋಗ ಐತಿ, ರೋಗ. ಹೋಗಿ ಅಂತವನ್ನ ನಮ್ಮ ಅಕ್ಕ ಕಟ್ತೀರೇನ? ಮಾಡ್ತೀನಿ ಮಗ. ಅಯ್ಯೋ ಬೇಡವಾ ಹಂಗಾರ. ಅದಕ್ಕೆ ಗೌರಿನ ಮದುವೆ ಮಾಡ್ಕೊಡ್ತೀಯ, ಒಂದ್ ಸ್ವಲ್ಪ ದಿನ ಹೋಗ್ಕನ, ಎಲ್ಲ ಆಸ್ತಿ ನಮಗ ಆಗತ್ತಲ್ಲ. ಹಂಗಾದ್ರೆ ಓಕೆ, ಸರಿ ಕರ್ಕೊಂಡ್ ಬರ್ತೀನಿ. ನಂಗ 50 ರೂಪಾಯಿ ಬೇಡ, 500 ರೂಪಾಯಿ ಕೊಡು. ಸರಿ ತಗೋ ಲಘು ಈಗ ಲಘು ಬಾರ. ಅಲ್ಲಿ ಫ್ರೆಂಡ್ಸ್ ಸಿಕ್ರು, ಅವು ಸಿಕ್ರು ಅಂತ ಮಾತಾಡ್ಕೊಂತ ಹಂಗ ನಿಂದ್ರಬೇಡ ಏನ. ಸರಿ ಅವ. ಅಲ್ಲ ಅಂಜಲಿನ್ ಕರ್ಕೊಂಡು ಹೋಗ್ರಿ. ಈ ಆಕಿ ಹೋಗುದಿತ್ತಂದ್ರೆ ನಿನ್ನೆ ಕಳ್ಸಿದ್ದೆ, ಆಕಿದಿಲ್ ಮನೆ ಕೆಲಸ ಐತಿ, ಅದಕ್ಕೆ ನೀ ಹೋಗಿ ಬಾ ಅಂತ ನಿನ್ನ ಕಳ್ಸಾಕತ್ತೀನಿ. ಹೋಗ. ಸರಿ ಹಾಗಾದ್ರೆ ಪ್ರೇಮಿ, ಅಲ್ಲಿ ತನ ಅವ್ರು ನಿಮ್ಮನೆಗೆ ಇಟ್ಕೊಂತೇನೆ. ನಿಮ್ಮನೆಗೆ ಇಟ್ಕೋರ ಒಂದ್ ಅರ್ಧ ತಾಸು ಅಷ್ಟ ಬಂದ್ರಂದ್ರ. ಸರಿ ಮತ್ತೆ ಏನ್ ಮಾಡಿ ತಿನ್ನಾಕ? ಅವಲಕ್ಕಿ, ಮೈಸೂರು ಪಾಕ್, ಬೇಸನ್ ಉಂಡಿ ಮಾಡಾಕತ್ತೀನಿ. ಚಾ ಪಾಕ ಹಾಲದ ಇಲ್ಲ ಹುಣ. ಹೌದಲ್ಲ, ಆಕಳು ಹಿಂಡ್ಕೊಂಡೇ ಇಲ್ಲ. ಅಂಜಲಿ ಆಕಳು ಹಿಂಡ್ಕೊ ಹೋಗುವ. ಚಿಕ್ಕಮ್ಮ ನನಗೆ ಹಿಂಡ್ಕೊಳಕ್ ಬರಲ್ಲ, ಗೌರಿ ಅಕ್ಕ ಹಿಂಡ್ಕೊಂತಿದ್ಲು. ಅಯ್ಯೋ ನಾನೇ ಹಿಂಡ್ಕೋಬೇಕೀಗ. ಆಯ್ತು, ನೀನ್ ಅವಲಕ್ಕಿಗೆ ಹೆಸರು ಮಾಡೋಗು. ಚಿಕ್ಕಮ್ಮ ಒಗ್ಯಾನ್ ಮಾಡಿ ಬಂದ್ ಮಾಡ್ಲಿ. ಫಸ್ಟ್ ಇದನ್ ಮಾಡ, ಆಮೇಲೆ ಒಗ್ಯಾನ್ ಮಾಡುವಂತೆ. ಹೋಗು. ಸರಿ ಚಿಕ್ಕಮ್ಮ. ಲಘು ಕೆಲಸ ಮುಗಿಸ್ರಿ, ಮನಿ ಒಂದಿಟ್ಟು ನೀಟಾಗಿ ಇಡ್ರಿ. ಅವ್ರ ಮನೆಗೆ ಯಾರ್ಯಾರು ಬರಕತ್ತಾರ ಯಾರಿಗೂ ಗೊತ್ತ, ಏನು ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಏನ. ಹ್ಞೂ ಸರಿನಾ. ಆಮೇಲೆ ಹೂ ಅದ ತರ್ಸಿ ಏನಿಲ್ಲ? ಇಲ್ಲ, ಏನು ತರ್ಸಿಲ್ಲ. ಇದು ಹೆಂಗ ನೀ ಇಟ್ಟೊಂದು ಬೇಜವಾಬ್ದಾರಿ ಅದಿ? ಅಲ್ಲ, ನಾಯಿ ಚಂದಂಗ ಆಕಿನ್ ರೆಡಿ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ? ಏನ್ರಿ ಅದು ಇಬ್ರು ದಿನ ಏನ್ ಮಾಡತ್ತೀರಿ ಇಬ್ರು ಸೇರಿ? ಹೇಳಿ ಅನ್ನಿ ಮತ್ತಿಗೆ. ನಾ ಏನು ಹೇಳಿಲ್ಲ ನನ್ನ ಮತ್ತಿಗೆ, ನೀನು ಏನು ಹೇಳಕೋಬೇಡ. ಸರಿ. ಅಜ್ಜಿಗೂ ಗೊತ್ತಿಲ್ಲ, ಅಪ್ಪಗೂ ಗೊತ್ತಿಲ್ಲ, ಇವ್ರಿಬ್ರು ಪಿತೂರಿ ಮಾಡ್ಯಾರನ. ಅಂಜಲಿ ಏನ್ ಮಕ್ಕ ನಡ್ಕೊಂಡ್ ನಿಂತಿ? ಹೋಗ. ಸರಿ ಅವ. ಅತ್ತಿ ನಾಷ್ಟ ಏನಾರು ಬೇಕಿತ್ತಾನ? ಅಲ್ಲೇ ಮೇಲೆ ಮಲ್ಕೋಬೇಕಿಲ್ಲ? ಅವ್ವ ಮ್ಯಾಲೆ ಭಾಳ ಶಕ್ತಿ ಆಗುತ್ತ, ಇಲ್ಲೇ ಮಲ್ಕೊಂತೇನೆ. ಅಯ್ಯೋ ಇಲ್ಲಿ ಮಲ್ಕೊಂಡ್ರೆ ಮುಗಿತಲ್ಲ, ಅವ್ರು ಬಂದಾಗ ಕಿವಿ ಹಸ್ತಾಳಕಿ. ಅಲ್ಲ ಅಂದಂಗ ಇಲ್ಲಿ ಯಾಕೆ ಮಲ್ಕೊಳಕ್ ಬ್ಯಾಡ ಅನ್ನಕತ್ತಿ? ಅಂದ್ರ ಮಣಿ ಸಾರ್ಸಕತ್ತೀನಿ, ಎಲ್ಲಾ ಹೊಲಸೆಲ್ಲ ಧೂಳೆಲ್ಲ ಇರತ್ತಾ ಅದಕ್ಕ. ಅಲ್ವೇ ಇವತ್ತೇನ ಕೆಲ್ಸಕ್ ಹೋಗಲ್ಲನ? ಏನ ಪ್ರೇಮ್ ಬಂದಾಳಲ್ಲ, ಏನ್ ಕಿಲಾಪತಿ ನಡೆಸ್ಬೇಕಂತ ಮಾಡಿರಿ ಇಬ್ರು ಸೇರೆ? ಅಯ್ಯ ಅದ ಹಂಗಲ್ವೇ? ಅಯ್ಯ ಇವತ್ತ ನನ್ನ ಮಗಳಿಗೆ ಗಂಡ್ ನೋಡಕ್ ಬರಾಕತ್ತಾರ. ನಮ್ಮ ಮನ್ಯಾಗ ಜಾಗ ಇಲ್ಲ, ಅದಕ್ಕೆ ನಿಮ್ ಮನ್ಯಾಗ ತೋರ್ಸಿದ್ರತ್ತ ಅಂತಂದ. ನಿಮ್ ಮನ್ಯಾಗ ಯಾಕೆ ಜಾಗ ಇಲ್ಲ? ಅಷ್ಟ ದೊಡ್ಡ ಮನಿ ಹಿಡ್ದ ನಿನ್ ಗಂಡ. ಅದೇನಾಗೈತಂದ್ರ ಮನಿ ಮ್ಯಾಗಿಂದ ಹಾಕಾಕತ್ತಿಲ್ಲ ಅದಕ್ಕೆ. ಹೌದನ? ಅಯ್ಯ ಇನ್ನ ಓದಾಕತ್ತಿ ಹುಡುಗಿ, ಎದಕ್ ಮದ್ವಿ ಮಾಡಿಸ್ತಿ? ಇವ ಇಷ್ಟಲಾಗೂ ಮದ್ವಿ ಮಾಡ್ಕೊಂಡು ಏನ್ ಮಾಡ್ತಾರ? ಹ್ಮ್ ಅದ ಮದ್ವಿ ಆದ್ಮೇಲೆ ಓದ್ಲಿ ಅಂತಂದ. ಆಯ್ತಣ, ಹಂಗಾರ ಮೇಲೆ ಮಲ್ಕೊಂತೀನಿ. ಕರಿ ಎಲ್ಲ ಮುಗದ್ಮೇಲೆ. ಸರಿ ಅತ್ತೆ. ಹೌದು, ಗೌರಿ ಬಂದ್ಲನ? ಸರಿ ಬಂದಂದ್ರ ಮ್ಯಾಲ ನೋಡಕ್ ಹೇಳ. ಸರಿ ಅತ್ತೆ. ಅಲ್ಲ ಕಣೆ, ಇಷ್ಟೆಲ್ಲ ಗೊಂದಲಗಳು ಇಟ್ಕೊಂಡು ಹೆಂಗ ಮಾಡ್ತೀಯ ಅಂತ. ಫಸ್ಟ್ ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ ಅಷ್ಟೇ. ನೋಡ್ಕೊಂಡು ಹೋದ್ಮೇಲೆ ಎಲ್ಲ ಮಾಡಿದ್ರತ್ತೆ. ಈಗ ಅವ್ರು ನೋಡ್ಕೊಂಡು ಹೋಗ್ಲಾರ್ದೆ ನಾ ಏನು ಮಾಡಕ್ಕಾಗಲ್ಲಿ. ಅವ್ರು ಹೂ ಅಂತ ಒಪ್ಪಿಗೆ ಕೊಟ್ಟಂದ್ರೆ ನಾ ಎಲ್ಲಾರು ಒಪ್ಪಿಸ್ತೀನಿ, ನೀ ಅದ್ರ ಚಿಂತೆ ಬಿಡು. ಹುಡುಗ ತುದಿಗಾಲ್ ಮೇಲೆ ನಿಂತನ್ಲಿ ಅವ ಹೂ ಅನ್ನಕ. ಯಾಕಂದ್ರ ಬರಗಾಲದಾಗ ಹುಡುಗಿಯಾರ್ ಸಿಗೋದ ಕಷ್ಟ, ಅಂತದ್ರಾಗ ಹುಡುಗಿ ಅಷ್ಟ್ ಚೆನ್ನಾಗಿರೋ ಹುಡುಗಿ ಸಿಕ್ತಾ ಅಂದ್ರ ಹೂ ಅನ್ನಲ್ಲನ ಇವ. ಅಂದ್ರ ಬಾ ಚಲೋ ಆಗತ್ತಿವ, ನಮ್ದು ಕಷ್ಟಗಳೆಲ್ಲ ತೀರ್ತಾವ. ಸರಿ ತಯಾರು ಮಾಡ್ಕೊಂಡು ನಾ ಬರ್ತೀನಿ.